ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ. 9 ರೀ ಮಲ್ಕೊಂತ ಇದ್ದಾರೆ ಗೈಸ್. ಹಿಂಗೆ ನಾನು ನೋಡಿ, ನೀವು ಸಾಕ್ಷಿಗೆ ಅದಕ್ಕೆ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಆನವ್ಗೆ ಈ ಸಿರಪ್ ಕೂಡ ಕೇಳಿದ್ದಾರೆ. 5 ತಿಂಗಳು ಅಮೇಯಾಗೆ ಕಿವಿ ಚೂಸಕ್ಕೆ ಹೋಗ್ತಾ ಇದ್ದೀವಿ. 5 ಗಂಟೆ 10 ನಿಮಿಷ ಇವಾಗ ಬಂದಿದ್ದೀವಿ. ಮಗಳೇ ಸಾರಿ ಸಾರಿ ಮುದ್ದು ಬಂಗಾರವೇ, ಸಾರಿ ನನ್ನ ಚಿನ್ನವೇ. ಮುಗಿಸಿ ಹೊರಟಿದ್ದೀವಿ. ಮಳೆ ಯಾವ ಮಟ್ಟಿಗೆ ಹಿಡ್ದಿದೆ ಅಂತಂದರೆ ಗಾಯಸ್, ಈಗ ನಾವಿಲ್ಲಿ ರೆಗ್ಯುಲರಾಗಿ ಫಿಶ್ ತಿಂತೀವಲ್ಲ, ಅಲ್ಲಿಗೆ ಬಂದಿದ್ದೀವಿ. ನಮಗೆ ಕಳೆದೋಗಿರೋ ಎನರ್ಜಿ, ಎಲ್ಲೋ ಮಿಸ್ ಮಾಡ್ಕೊಂಡಿದ್ದ ಎನರ್ಜಿ ಎಲ್ಲ ವಾಪಸ್ ಬಂದಾಗ, ಓಕೆ ನನ್ನ ಮಕ್ಕಳನ್ನ ಎತ್ಕೊಂಡಾಗ, ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಐರನ್ ಡೆಫಿಷಿಯನ್ಸಿ ಇದೆಯಲ್ಲ, ಅದು ಆ್ಯಕ್ಚುಲಿ ಏನು ಗೊತ್ತಾ, ನನಗೂ ಚಿಕ್ಕ ವಯಸ್ಸಲ್ಲಾಗಿತ್ತು. ಇದಿಲ್ದೇ ನಾನು ಅವ್ನಿಗೆ ಈಗ ಟೆಸ್ಟ್ ಮಾಡಿಸೋದು ಗೊತ್ತಾಗಿತ್ತು. ನಾನು ತಲೆ ಸುತ್ತಲ್ಲ, ಪ್ರಜ್ಞೆ ಇಲ್ದಂಗೆ ಬಿದ್ದುಬಿಟ್ಟಿದ್ದಂತೆ. ಸೊ ಅಲ್ಲಿ KR ನಗರದಲ್ಲಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಫುಲ್ಲು 3-4 ದಿನ ಅಡ್ಮಿಟ್ ಮಾಡಿ ಪೇಚಾಡಿ ಉಳಿಸ್ಕೊಂಡಿದ್ದು. ಅಂದರೆ ಆನೋಗಿ ಏನಕ್ಕಿದೆ ಅಂದರೆ ಆಲ್ರೆಡಿ ಲೈನಲ್ಲಿದೆ ಅದು ಅಂತ. ಆವಾಗ ನಾನು ಫುಡ್ ಇಲ್ದ ನಂಗೆ ಹಂಗಾಗಿತ್ತು, ಇವಾಗ ಅವನಿಗೆ ಫುಡ್ ತಿಂದೇ ಹಂಗಾಗಿದೆ ಅಷ್ಟು. ಓಕೆ, ಈಗ ವಿಷಯ ಏನಂತಂದರೆ ಗೈಸ್, ಇವತ್ತಿಂದ 31st ಫುಲ್ ಸ್ಕೆಡ್ಯೂಲ್ ಆಗಿಬಿಡಿದೆ. ಆ ಸ್ಕೆಡ್ಯೂಲ್ನ ಈಗ ನಾನು ಪ್ರತೀಕ್ಗೆ ಎಕ್ಸ್ಪ್ಲೇನ್ ಮಾಡಿ ಯು ಹ್ಯಾವ್ ಟು ಬಿ ರೆಡಿ ಅಂತ ಹೇಳಬೇಕು. ಸೊ ದಟ್ ಈಸ್ ದ ಥಿಂಗ್. ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ಗೈಸ್ ನಾನು ಮಾಡ್ತಾ ಇದ್ದೀನಿ, ಯಾಕಂದರೆ ಮುಂದಕ್ಕೆ ಅದು ನಂಗೆ ಅದು ಇಷ್ಟನೇ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀವಿ ಫೈನಲಿ. 21ನೇ ತಾರೀಕು ಅಂದರೆ ನಾನು ಹೇಳಿದ ನೋಡಿ. ಹೇಳಿಲ್ವರಿ ಮಾಡ್ತೀನಿ 21ಕ್ಕೆ ಅಂತ ಹೇಳಿದೆ ನೀನು. ಅದು 21 ಯಾವತ್ತು? ನಾಳೆನೇ. ನಾಳೆ ಮಾಡ್ತಾ ಇದೆಯಾ? ಶಂಕರ, ಶಿವಶಂಕರ. ಆಯ್ತಾಯ್ತು. ಸೊ ಇವತ್ತು 19th ರೀ, ನಾಳಿದ್ದು 21st. ಓಕೆ, ದ ಪಾಯಿಂಟ್. ಈಗ ಏನಂದ್ರೆ ಹಬ್ಬಕ್ಕೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಬರ್ಬೇಕು. ಆಮೇಲೆ ಮೇಯ್ನಾಗಿ ಮದುವೆ ಮನೆಗೆ ಐಟಮ್ಸ್ ತೊಗೊಬರ್ಬೇಕು, ಬೆಂಗಳೂರಿಂದ ತೊಗೊಂಡೋಗುವಂಥದ್ದು. ಏನಕ್ಕೆ ಅಂದರೆ 28ನೇ ತಾರೀಕು ಬೆಳಿಗ್ಗೆನೆ ನಾನು ಚಪ್ರಶಾಸ್ತ್ರ ಮಾಡಿಬಿಡ್ತೀನಿ. ಆವಾಗ ನಾನು ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಇಲ್ಲಿಂದನೇ ಒಂದು ಅರ್ಧ ಸಾಮಾನು ನಾನು ತೊಗೊಂಡೋಗ್ಬಿಡ್ತೀನಿ. ಓಕೆನಾ? 28th 20 ಏನಂದರೆ ಇವತ್ತು 21st ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊತೀವಿ. 22nd ಅಮ್ಮು ಅಕ್ಕ ಅಭಿಯಣ್ಣ ಬರ್ತಾರೆ. ಅವತ್ತು ಇದು ನಾನು ಯೂಶ್ವಲಿ ಗೌರಿ ಹಬ್ಬಕ್ಕೆ ಅಮ್ಮು ಅಕ್ಕ ಸಿಗಲ್ಲ ನಮಗೆ. ಸೊ ಗೌರಿ ಹಬ್ಬದ ಬಾಗಣನ ನಾನು ಇವಾಗ ಯಾವಾಗ ಬರ್ತಾರೆ, ಆಗಸ್ಟ್ ಟೈಮಲ್ಲಿ ಬಂದೇ ಬರ್ತಾರೆ ಅವರು ಬೆಂಗಳೂರಿಗೆ. ಸೊ ಆವಾಗ ಕೊಟ್ಬಿಡ್ತೀವಿ. ಸೊ ನಾನು 22nd ಬರ್ತಾರಲ್ಲ, 22nd ಕೊಟ್ಬಿಡ್ತೀನಿ ಬಾಗಣನ. 21st ರಕ್ಷಾಬಂಧನ ಇರೋದ್ರಿಂದ 22nd ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? 23rd 24th 25th ನಮಗೆ ಫ್ರೀ ಇರುತ್ತೆ. ಆ ಟೈಮಲ್ಲಿ ಎಲ್ಲ ಪ್ಯಾಕಿಂಗ್ಸ್ ಎಲ್ಲನೂ ಮಾಡ್ಕೊತೀನಿ, ಏನೇನು ಎತ್ಕೋಬೇಕು ಅಂತ ಎಲ್ಲ ಒಂದು ಕಡೆ ಅದನ್ನು ಸೆಟ್ ಮಾಡ್ಕೊಬೇಕು. ಯಾಕಂದ್ರೆ ಒಂದು ಮರ್ತೋದ್ರು ಫಂಕ್ಷನಲ್ಲಿ ಕ್ಲಮ್ಸಿ ಆಗಿಬಿಡುತ್ತೆ. ಯಾಕಂದರೆ ಈಗೆಲ್ಲ ನಾವೇ ದೊಡ್ಡೋರು ಇದರಲ್ಲಿ ಇನ್ವಾಲ್ವ್ ಆಗಿರಲ್ಲ, ನಾವೇ ಆಗಿರ್ತೀವಿ. ನಾವು ದೊಡ್ಡವರೇ ಕಣೆ, ಅಂದರೆ ನಮಗಿಂತ ದೊಡ್ಡವರು ರೀ. ವಾಟ್ ಆರ್ ಯು ಟಾಕಿಂಗ್ ಪ್ರತೀಕ್? ಸೊ ಹಾಗಾಗಿ ನಾವೆಲ್ಲದ್ರಲ್ಲೂ ಗುಡ್ ಅನ್ಸ್ಕೋಬೇಕು. ಏನು ನಿಮ್ಗೆ ಗೊತ್ತಿಲ್ವಾ ಹಂಗೆ ಅನ್ಸ್ಕೊಳ್ಬಾರ್ದು. ನಮಗಿಂತ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಮಕ್ಕಳು ಅಂತ ಅವ್ರು ಖುಷಿ ಪಡಿಸ್ಬೇಕು. ಓಕೆನಾ? ಸೊ ಈ ಥರ ಒಂದು ಷಷ್ಠಿ ಪೂರ್ತಿ ಮಾಡೋದು ಆ ಥರ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲರೂ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಅಪ್ಪ ಅಮ್ಮಂಗೆ ತಾಳಿ ಕಟ್ಸೋದನ್ನ ಹಂಗೆ ಸಣ್ಣದಾಗಿ ಮುಗಿಸ್ಬಿಡ್ತಾರೆ. ನಮಗೆ ನಾವು ಇದನ್ನು ಚೆನ್ನಾಗಿ ಮಾಡೋಣ, ಗ್ರ್ಯಾಂಡಾಗಿ ಮಾಡೋಣ, ಒಂದು ಮೆಮೊರೇಬಲ್ ಆಗಿ ಮಾಡೋಣ ಅಂತ ನಾವು ಸೆಲೆಬ್ರೇಟ್. ಐ ಆಮ್ ಹ್ಯಾಪಿ. ಈಗ ನನ್ನ ಒಂದು ಮಗನಾಗಿ ಆ ಒಂದು
ಆ ಒಂದು ಪಾರ್ಟ್ನರ್ಗೆ ಏನೇನು ಮಾಡ್ಬೇಕು ಎಲ್ಲನೂ ನಿಂತ್ಕೊಂಡು ನಮ್ಮ ಅಕ್ಕನೂ ಅದೇ ಹೇಳ್ತಾ ಇರ್ತಾಳೆ. ಫುಲ್ ಇನಿಷಿಯೇಟಿವ್ ಕಾಲ್ ತೊಗೊಂಡು ಎಲ್ಲ ಬುಕ್ ಮಾಡಿಕೊಂಡು ಎಲ್ಲನೂ ಮಾಡ್ತಾ ಇರೋದು ನನ್ನ ವೈಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ರೆಸ್ಪಾನ್ಸಿಬಿಲಿಟಿ. ತೊಗೊಂಡೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇರೋದು ಗೊತ್ತಾ. ಓಕೆ ಗೈಸ್, ಈಗ ಹೇಳ್ಬಿಡ್ತೀನಿ ಪ್ಲಾನು. ನೀವು ನೀಟಾಗಿ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹೇಳೇ ಇಲ್ಲ, ಗೊತ್ತೇ ಇಲ್ಲ, ಏನಿದು ಅಂತ ಹೇಳಂಗಿಲ್ಲ. ಸರಿ ಹೇಳು. ಏನೇ ಇಲ್ಲ, ಹೇಳೇ ಇಲ್ಲ, ಗೊತ್ತೇ ಇಲ್ಲ, ನಂಗೆ ಗೊತ್ತೇ ಇಲ್ಲ, ಹೇಳ್ಬೇಕಲ್ವಾ, ಸರ್ಪ್ರೈಸ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ, ಅವೆಲ್ಲ ಹೇಳಂಗಿಲ್ಲ. ಓಕೆನಾ? ಇಲ್ಲಿಂದ ನಾವು 25ನೇ ತಾರೀಕು ಮತ್ತೆ ಅಮ್ಮು ಅಕ್ಕ ಅವರು ಬೆಂಗಳೂರಿಗೆ ಬರ್ತಾರೆ. 25ನೇ ತಾರೀಕು ರಾತ್ರಿ ವಿ ಸೆಲೆಬ್ರೇಟ್. ಯಾಕಂದ್ರೆ 26ನೇ ತಾರೀಕು ನಮ್ದು ಆನಿವರ್ಸರಿ ಗೈಸ್. ಇದೇ ತಿಂಗಳು 26ನೇ ತಾರೀಕು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗೈಸ್. 25ನೇ ತಾರೀಕು ಎಂಗೇಜ್ಮೆಂಟ್ ಅದು ಇದೆಲ್ಲ ಅವತ್ತೇ ಆಗಿದ್ದು. ಸೊ ಅದೂ ಒಂಥರ ಇಟ್ಸ್ ನೈಸ್ ಮೆಮೊರಿ ಟು ರಿಮೆಂಬರ್. ಏನೋ ಹೇಳ್ಬಿಟ್ಟೆ. ಓಕೆ, 26 ಅಮ್ಮು ಅಕ್ಕ ಅವ್ರು ಹೊರಡ್ತಾರೆ ಮೈಸೂರಿಗೆ. ನಾವು 26 ಎಲ್ಲ ಪ್ಯಾಕಿಂಗ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಎಲ್ಲನೂ ಸೆಟಲ್ ಮಾಡ್ಕೊತೀವಿ. ಅದಾದಮೇಲೆ 27 ಅಭಿ ಅಣ್ಣನ ಬರ್ಡೇ. ಅವತ್ತು ಅವ್ರು ಅಲ್ಲಿ ಪೂಜೆ ಇರುತ್ತೆ, ಅವ್ರು ಅಲ್ಲಿರ್ತಾರೆ. 27 ನಾವು ಹೊರಡ್ತೀವಿ. ನಾವೆಲ್ಲ ಎತ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಬಿಟ್ಟು ನಾವು ಸಂಜೆ ಅಷ್ಟೊತ್ತಿಗೆ ಅಲ್ಲಿರ್ತೀವಿ. ಸಂಜೆ ಹೋಗಿ ಎಲ್ಲ 28ಗೆ ನಾನು ರೆಡಿ ಮಾಡ್ಕೊಬೇಕು. 28 ಬೆಳಿಗ್ಗೆ 9:15ಗೆ ಚಪ್ರದ ಶಾಸ್ತ್ರ. ಅಪ್ಪ ಟೈಮಿಂಗ್ಸ್ ಕೊಟ್ರಿ ಇವತ್ತು 9:15 ರೀ. ಮಲ್ಕೊತಾ ಇದ್ದಾರೆ ಗೈಸ್ ಹಿಂಗೆ. ನಾನು ನೋಡಿ, ನೀವು ಸಾಕ್ಷಿಗೆ ಅದಕ್ಕೆ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಓಪನ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳೋದಕ್ಕೆ ಇದೊಂದು ನನಗೆ ಒಳ್ಳೆ ವಿಷಯ ಸಿಕ್ಕಿದೆ. ಪ್ರತೀಕ್ ಸೀರಿಯಸ್ ಆಗಿ ಹೇಳ್ತಾರೆ. 28 ಸಿಕ್ಕಾಪಟ್ಟೆ ಕೆಲಸ ಇರೋದು ನಮಗೆ. 28 ಏನು ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ 9:15 ಎಲ್ಲರೂ ರೆಡಿಯಾಗಿ ಒಂದು ಚಪ್ರನ ಕಂಬನ ಪೂಜೆ ಮಾಡ್ತೀವಿ ಗೊತ್ತಾ. ಅದಕ್ಕೆ ಹಾಲು ಹಾಕಿ ಮಧ್ಯದಲ್ಲಿ ಒಂದು ಆ್ಯಡ್ ಬ್ರೇಕು ಗೈಸ್. ಗಂಡ ಹೆಂಡ್ತಿರ ಮಧ್ಯ ಒಂದು ಕ್ಯೂಟ್ ಕನ್ವರ್ಸೇಷನ್ ಆಗ್ತಾ ಇರೋದು. ಡೋಂಟ್ ಜಡ್ಜ್. ಅವರಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ನೀವ್ಯಾಕೆ ಹಿಂಗೆ ಸಿಲ್ಲಿ ಆಡ್ತೀರಂತೆಲ್ಲ ಕಮೆಂಟ್ ಆಗೋಕೆ ಬರಬೇಡಿ. 28 ಎಷ್ಟು ಗಂಟೆಗೆ? 9:15 ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಎಲ್ಲ ಅಪ್ಪ ಅಮ್ಮನ ಕೈಲೆಲ್ಲ ಮಾಡಿಸಿ ಚಪ್ರದ ಪೂಜೆ ಮುಗಿಸ್ಬಿಡ್ತೀವಿ. ಅದಕ್ಕಿಂತ ದೊಡ್ಡ ಕೆಲಸ ಏನ್ ಗೊತ್ತಾ ನನಗೆ? ಕಳಶ ರೆಡಿ ಮಾಡ್ಕೊಂತೀನಿ. ಕೊಡಂಗಲ್ಲೂರು ಭಗವತಿದು ಅಪ್ಪನ ರೂಮಲ್ಲಿ ದೇವ್ರನ್ನ ಇಟ್ಟಿ ಕಳಶದೆಲ್ಲ ರೆಡಿ ಮಾಡ್ಕೊಂತೀನಿ. ಅದು ಮಾಡಾದ್ಮೇಲೆ ಚಪ್ರದ ಪೂಜೆ. ಓಕೆನಾ? ಅದಾದ್ಮೇಲೆ ಅಷ್ಟೊತ್ತದೆಲ್ಲ ಮುಗಿಯೋಷ್ಟೊತ್ತಿಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು 12 ಗಂಟೆ ಆಗುತ್ತೆ ಅನ್ಕೊಳ್ಳಿ, 11 ಗಂಟೆ. ಅಲ್ಲಿಂದ ನಾವು ಇಮಿಡಿಯೇಟ್ ಆಗಿ ನಾನು, ನೀವು, ಅಮ್ಮು ಅಕ್ಕ ಎಲ್ಲರೂ ಅರ್ಶನ ತರಕ್ಕೆ ಹೋಗ್ತೀವಿ. ಅರ್ಶನದ ತಗೊಂಡು ಆಮೇಲೆ ಇನ್ನು ಬೇರೆ ಬೇರೆದೆಲ್ಲ ಇದೆ ಐಟಮ್ಸ್ ಎಲ್ಲ ಎತ್ಕೊಂಡು 29ನೇ ತಾರೀಕಿಗೆ 5 ತಟ್ಟೆ ಸಾಮಾನು ಮಾಡ್ಬೇಕಲ್ವಾ. ಅದಕ್ಕೆ 5 ಥರ ಸಾಮಾನು ತರಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು ಅವೆಲ್ಲನೂ ತೊಗೊಬರ್ಬೇಕು. ಮೇಯ್ನಾಗಿ 29ನೇ ತಾರೀಕು ಅರ್ಶನ ಶಾಸ್ತ್ರ ಇರೋದ್ರಿಂದ ಅರ್ಶನ ತೊಗೊಂಡು ಬರಬೇಕು ನಾವು ಮುತ್ತೈದೆಯರೆಲ್ಲ ಹೋಗಿ. ಸೊ 29ಗೆ ಬರ್ತೀನಿ ಈಗ. ಸೊ ಅವತ್ತು ಹಬ್ಬ 28 ಸಿಹಿ ಮಾಡಬೇಕು. ಒಂದು ಊಟದ ಜೊತೆಗೆ ಒಂದು ಪಾಯಸನೋ ಏನೋ ಆ್ಯಡ್ ಮಾಡ್ಕೊತೀವಿ ಅಷ್ಟೇ. ಸೊ 28 ಮುಗ್ದೋಗುತ್ತೆ. ಇದೆಲ್ಲ ತೊಗೊಂಬಂದು ನಾವು ಮತ್ತೆ ರಾತ್ರಿ ಎಲ್ಲ ಊಟ ಮುಗಿಸಿ ನಾಳೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾಳೆ 8:00ವರೆಗೇನೆ ಅರ್ಶನ ಶಾಸ್ತ್ರ. ನಾಳೆ ಅಂದರೆ 29th 29th ಅರ್ಶನ ಶಾಸ್ತ್ರ. 29ಗೆ ಅಪ್ಪ ಅಮ್ಮನ ಕೂರಿಸಿ ಅವ್ರಿಗೆ ಅರ್ಶನ ಶಾಸ್ತ್ರದೆಲ್ಲ ರೆಡಿ ಮಾಡಿ ಅರ್ಶನ ಎಲ್ಲ ಹಚ್ಚಿ ಅವ್ರಿಗೆ ಸ್ನಾನ ಮಾಡಿಸಿ ಮತ್ತೆ ಹೊಸ ಬಟ್ಟೆ ಇಟ್ಟು ಮತ್ತೆ ವಾಪಸ್ ಕರ್ಕೊಂಬಂದು ಮತ್ತೆ ಶಾಸ್ತ್ರ ಮಾಡಿ ಮತ್ತೆ ಶಾಸ್ತ್ರ ಮಾಡಿ ಅದಾದಮೇಲೆ ಅರ್ಶನ ಶಾಸ್ತ್ರ ಆಗಿ ಎಲ್ಲ ಮುಗಿಯೋಷ್ಟೊತ್ತಿಗೆ 1 ಗಂಟೆ ಆಗಿ ಎಲ್ಲ ರೆಡಿಯಾಗಿ ಮತ್ತೆ 2 ಗಂಟೆಗೆ ಊಟ ಮಾಡ್ಕೊತೀವಿ. ಊಟ ಮುಗಿಸ್ಕೊಂಡು 3 ಗಂಟೆ ಅಷ್ಟೊತ್ತಿಗೆ ಮೆಹಂದಿ ಬುಕ್ ಆಗಿತ್ತಲ್ಲ, ಬುಕ್ ಮಾಡಿದ್ದೀನಿ. ಮೆಹಂದಿಯವ್ರು ಬರ್ತಾರೆ. ಸೊ ಎಲ್ಲರೂ ಮಿನಿಮಲ್ ಮೆಹಂದಿನ ಹಾಕಿಸ್ಕೊಂಡು ಅದನ್ನು ಡ್ರೈ ಮಾಡ್ಕೊಂಡು ಅವತ್ತು ಫಿನಿಶ್ ಮಾಡ್ಕೊತೀವಿ. 30ನೇ ತಾರೀಕು ಬೆಳಗ್ಗೆಯಿಂದ ಅಪ್ಪ ಅಮ್ಮಂದು ಹೋಮ ಇರುತ್ತೆ. ಆದರೆ ನಮಗೆ ಬೇರೆ ಕೆಲಸ ಇರುತ್ತೆ. ನಾವು ತಾಳಿ ತೊಗೊಂಡು ಬರ್ತಿದ್ದಂಗೆ ಅಪ್ಪ ಅಮ್ಮಂದು ಹೋಮ ಮುಗ್ದಿರುತ್ತೆ. ಊಟ ಮುಗಿಸ್ಕೊಂಡು ಬಳೆ ಶಾಸ್ತ್ರ ಎಲ್ಲರಿಗೂ ಬಳೆ ಕೊಟ್ಟು ಮುಗಿಯುತ್ತೆ. 31ನೇ ತಾರೀಕು ನಮ್ದೇನೂ ಇರಲ್ಲ ಗೈಸ್. ಎಲ್ಲ ಪೂಜಾರಿದು ತಾಳಿ ಕಟ್ಟೋದು ಅದು ನಾವು ರೆಡಿಯಾಗಿ ನಿಂತ್ಕೊಳ್ಳೋದು ಅಷ್ಟೆ. ಸೊ ಅಲ್ಲಿಂದ 30ನೇ ತಾರೀಕು ಮುಗಿಸ್ಕೊಂಡು 1ನೇ ತಾರೀಕು ವಾಪಸ್ ಬೆಂಗಳೂರಿಗೆ ಬರಬೇಕು. ಯಾಕಂದರೆ
ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. 2ನೇ ತಾರೀಕು ಮೌಲ್ಯಂದು ಬರ್ಡೇ. ಸೊ ಅದಕ್ಕೆ 2ನೇ ತಾರೀಕು ಬಂದ್ಬಿಡ್ತೀವಿ. ಸೆಪ್ಟೆಂಬರ್ 2 ಮೌಲ್ಯಂ ಬರ್ಡೇ. ಓಕೆ, ಸೊ ಇದು ಅಪ್ಡೇಟ್. ಇವತ್ತು ಈಗೇನೋ ಅಪ್ಡೇಟ್, ಇಷ್ಟು ಅಪ್ಡೇಟ್. ಸೊ ಎಲ್ಲ ನೆನಪಿದ್ಯಾ? ಈಗ ನೋಡಿ ಇಲ್ಲಿ ಮೈಸೂರು ಮನೆಗೆ ಏನೇನು ತರಬೇಕು, ಬೆಂಗಳೂರಿಂದ ಏನೇನು ತೊಗೊಂಡು ಹೋಗ್ಬೇಕು ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಬಾಗಣ ಕೊಡ್ತೀನಿ ಗೊತ್ತಾ, ಆ ಬಾಗಣಕ್ಕೆ ಸಾಮಾನು ತೊಗೊಂಡು ಬರಬೇಕು, ಸಾಮಗ್ರಿಗಳು. ಆಯ್ತು, ಓಕೆನಾ? ಅಷ್ಟೇ ಗಾಯ್ಸ್, ಇವತ್ತು ಮಿಸ್ ಆಗಲೇಬಾರ್ದು ಅಂತ ನಮ್ಮ ಸುಬ್ಬಿ ಪೂಜೆ ಮಾಡಿಬಿಟ್ಟು ಪೂಜೆ ಸಾಮಾನು ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟೈತೆ ನೋಡಿ. ಈಗ ತಗೊಂಡು ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಸುಬ್ಬಿ ಜೊತೆ ಮಾತಾಡ್ತಾ ಇದ್ದೆ, ನನ್ನ ವಾಯ್ಸ್ ಕೇಳಿಸ್ಕೊಂಡೇನೋ ಎದ್ದೇಳ್ತಾನೆ ಅಂತ. Hey! Hi! Oh, thank you. ಅಮ್ಮ ಎಂದರೆ ಆ ನೋವು ಎಂದರೆ ಏನೋ ಹರುಷವೋ ನನ್ನ ಪಾಲಿಗೆ, ಅವನೇ ದೈವವು. ಆ ನೋವು ಎಂದರೆ ನನ್ನ ಮುದ್ದು ಬಂಗಾರವೇ. ಮಲ್ಕೊತೀಯ ಹಂಗೆ? ಸರಿ ಮಲ್ಕೋ, ನಾನು ಓಡ್ಬರ್ತೀನಿ. ಬಾಯ್. ಬಾಯ್ ಅಂದ್ರೆ ನೋಡೋಣ, ಮಲ್ಕೋ. ನಾನು ಓಡ್ಬರ್ತೀನಿ. ಬಾಯ್. ಅದು ರೆಕಾರ್ಡ್ ಆಗಿಲ್ಲ ಅನ್ಕೋತೀನಿ. ಬಾಯ್ ಅಂದರೆ ಬಾಯ್ ಹೇಳ್ತಿದ್ಯಾ ಅಂತೆ. ಆನವ್ಗೆ ಈ ಸಿರಪ್ ಕೊಡೋಕೆ ಹೇಳಿದ್ದಾರೆ. 5 ತಿಂಗಳು, 4 ರಿಂದ 5 ತಿಂಗಳು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನು ಕೊಡಬೇಕು. ಆನ ಹೋಣ ಮನೆಗೆ, ಬಾ ಊಟ ಮಾಡೋದಕ್ಕೆ. ಈಗ ಸರ್ ಬಿಡ್ತಲ್ಲ ನಾವು. ಕಾಫ್ ಅಲ್ಲ, ಕಾಫ್ ಸಿರಪ್ ಅಲ್ಲ, ಅದು ಐರನ್ ಸಿರಪ್. ಗೈಸ್, ಆವಾಗಲೇ ಆನವನ್ನ ನೋಡಿಕೊಂಡು ಮುದ್ದಾಡಿಕೊಂಡು ಈಗ ಅಮೇಯಾಗೆ ಕಿವಿ ಚೂಸಕ್ಕೆ ಹೋಗ್ತಾಯಿದ್ದೀವಿ. 5 ಗಂಟೆ 10 ನಿಮಿಷ ಇವಾಗ. ಇವನು ಇಲ್ಲಿರ್ತಾನೆ. ಇದು 3ನೇ ಸರಿ ಅಮೇಯಾಗೆ ಕಿವಿ ಚೂಸ್ತಾ ಇರೋದು. ಅವಳ ಒಂದು 3ನೇ ಮಂತಲ್ಲಿ, ಇದು 4ನೇ ಮಂತ್ ಅನ್ಕೊಳ್ಳಿ. ಇವಾಗ ಬಂದಿದ್ದೀವಿ ಯುಜುತ್ಸೋಕೆ. ನೋಡಿ, ಮೌಲ್ಯ ಡಬಲ್ ಶವರ್ ಮಾಡ್ತಾ ಇದ್ದಾಳೆ. ಬಿಕಾಸ್ ಇದು 3ನೇ ಸರಿ ಆಗ್ತಾ ಇರೋದು ನನ್ನ ಮಗಳಿಗೆ. ಸೊ ದಟ್ಸ್ ವೈ ಡಬಲ್ ಪ್ರಿಕಾಷನ್. ಇಷ್ಟು ದೊಡ್ಡ ತಗೊಳ್ಳೋದಲ್ಲಿ ಚುಚ್ಚಿದ್ದು ಲಾಸ್ಟ್ ಟೈಮ್, ಅದೇ ಭಯ ನಮಗೆಲ್ಲರಿಗೂ. ಎನಿವೆ, ಇವರಿಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಂತ. ನೋಡೋಣ. ಇವಳಿಗೆ ಈಗ ಒಂದ್ಸಲ ಮಾಡಿಸ್ಬಿಟ್ರೆ ನೀಟಾಗಿ ಒಳ್ಳೆ ಮಕ್ಕಳಿಗೆ ಅವಾಗ ಬೇಜಾರು ಅಲ್ವಾ? ನಿಜವಾಗ್ಲೂ ಅದೇ. ಈಗ ಒಂದು ಸರಿಗೆ ಶಾಸ್ತ್ರ ಓಕೆ, ಬಟ್ ಈಗ ನಾವು 3 ಸರಿನೂ ಶಾಸ್ತ್ರ ಮಾಡ್ತಾಯಿದ್ದೀವಿ ಅವಳಿಗೆ ಪೇಯ್ನ್ ಬರಬಾರ್ದು ಅಂತ. ಹೌದೌದು.
ಶಾರ್ಪ್ ಆಗಿದೆ ಹಾಂ ಆಗಿದೆ ಏನು ಮಾಡೋದು ಕ್ರೀಮ್ ಕೊಡೋದು ಇಲ್ಲ ಬೆಲ್ಲ ಹಾಕ್ಲಾ ಬೇಡ ಹಾಕಿದ್ರೆ ಸ್ವಲ್ಪ ನಮ್ಮಾಗುತ್ತೆ ಅದಕ್ಕೆ ಮಗಳೇ ಸಾರಿ ಮಾ, ಸಾರಿ ಮುದ್ದು ಬಂಗಾರವೇ, ಸಾರಿ ನನ್ನ ಚಿನ್ನವೇ. ನಮ್ಮ ಕ್ರೀಮ್ ಹಾಕಿದ್ರಲ್ಲ ಬಿಡು ಅಲ್ವಾ? ಇಲ್ಲಿಂದ ಸ್ಟಾರ್ಟ್ ಹೆಣ್ಮಕ್ಳು ಲೈಫ್ ಟೈಮ್ ಅದು ಚುಚ್ಕೋ ಕುಲ್ಕೋ ಇನ್ನು ಮಾರ್ಕ್ ಮಾಡ್ತಾ ಇದ್ದಾರೆ, ಇನ್ನೂ ಚುಸ್ತಾ ಇಲ್ಲ, ಅಳ್ಬೇಡ. ಸ್ವಲ್ಪ ಮೇಲೆ ಮಾಡ್ತೀನಿ ತೆಗ್ದಿದೆ ಅದು ಮೇಲೆ ಮಾಡ್ತೀನಿ ಓಕೆ. ಇಲ್ಲ ನಾನು ಮಾಡ್ಕೊಡ್ತೀನಿ. ಓಲ್ ಇದೆಯಲ್ಲ ಅದ್ರ ಮೇಲ್ಗಡೆ ಇಟ್ಕೊಡ್ತೀನಿ. ಈಗ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಮಳೆ ಯಾವ ಮಟ್ಟಿಗೆ ಹಿಡ್ದಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ಬಟ್ ಚೆನ್ನಾಗಿದೆ, ಮಜಾ ಇದೆ. ನನ್ನ ಮಗಳು ಆರಾಮಾಗಿದ್ದಾಳೆ. ಚೆನ್ನಾಗಿ ಚುಚ್ಚಿದ್ರೆ ಆ್ಯಕ್ಚುಲಿ ಹೌದಲ್ಲ? ಪ್ರೊಫೆಷ್ನಲ್. ಹಾಂ, ನಾ ಫಸ್ಟ್ ಅವರು ಪ್ರೊಫೆಷ್ನಲ್ಲೇ, ಬಟ್ ನಾನು ಪ್ರೊಫೆಷ್ನಲ್. ಹೋಗಿ ಗಾಯಸ್, ಈಗ ನಾವಿಲ್ಲಿ ನಾವು ರೆಗ್ಯುಲರಾಗಿ ಫಿಶ್ ತಿಂತೀವಲ್ಲ, ಅಲ್ಲಿಗೆ ಬಂದಿದ್ದೀವಿ. ಹಂಗೆ ಪಾರ್ಸಲ್ ತೊಗೊಂಡು ಹೋಗೋಕ್ಕೆ. ಐ ನೋಡಿದ್ರ ನನ್ನ ಮಗಳು ನಿಮ್ಗೆ ನೋಡ್ದಾಗಲಿಲ್ಲ, ಮಾತಾಡ್ಸ್ತಿಲ್ಲ. ಏನ ಮಗಳೇ ಕೀಚಿಸ್ಕೊಂಡಿದ್ದೀರ ಇಲ್ಲಿ, ತೋರಿಸಿ. ಅಯ್ಯೋ ನನ್ನ ದೇವ್ರೆ, ನನ್ನ ದೇವ್ರೆ. ಈ ಕೂದಲು ಮಲಗಿಸೋಷ್ಟು ಹಿಂಗೆ ನಿಂತ್ಕೊಬಿಡ್ತಿತ್ತು. ಸ್ಪ್ಲಿಟ್ ಎಂಡ್ಸ್ ಥರ ಆಗ್ಬಿಟ್ಟಿತ್ತು ಅದು. ಹೊಟ್ಟೆಲಿರೋದು ಅದು ತೇಲಾಡುತ್ತಲ್ಲ ಬೇಬಿ, ಅದಕ್ಕೇನೋ. ಚೆನ್ನಾಗಿ ಕಾಣ್ತಿದ್ದೆ ನನ್ನ ಮಗಳಿಗೆ. ಓಲೆ 7 ಗಂಟೆ 8 ನಿಮಿಷಕ್ಕೆ ನಾವು ಮನೆ ಹತ್ರ ಬಂದಿದ್ದೀವಿ. ಗೈಸ್, ಅಲ್ಲಿ ತಗೊಂಡಿದ್ದು ಫಿಶ್ನ ಈಗ
ಮತ್ತೆ ಕೊಡೋಕೆ ಬಂದಿದ್ದೀನಿ. ಬಟ್ ವಿಷಯ ಅದಲ್ಲ, ಆ ನೋವು ಗೊತ್ತಾಗ್ದಂಗೆ ಕೊಡಬೇಕು, ಅದೇ ಮೇಜರಾಗಿರೋದು. ಹೇ, ನಾನು ನೋಡಿದೆ ಇಲ್ಲಿ ಕೇಳಲ್ಲ ಯಾರು ಅಂತ. ಪುಟ್ಟ ನೋಡು ಪುಟ್ಟ, ನಾನು ಮಲಗೋ ನೀನು ಅಂತ ಅನ್ಕೊಂಡಿದ್ದೆ. ಬಾಗಿಲು ಓಪನ್ ಮಾಡಿದ್ರೆ ಅಂತೆ ಪಡ ಅಂತ ಓವರ್ಕೋಟ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ನೋಡೋಕ್ಕೆ. ಶುಭ ಮುಂಜಾನೆ. 1 ಅವರ್ ಮುಗಿಸ್ಕೊಂಡು ಈಗ ಆನಂದ ನೋಡೋಕೆ ಹೋಗಬೇಕು. ಈ 1 ಅವರ್ ಸೆಷನ್ ಮುಗಿಸೋಷ್ರೊಳಗೆ ಸಾಕಾಗೋಗುತ್ತೆ. ಈ ಜಿಮ್ಮು, ವರ್ಕೌಟು, ಪ್ರೋಟೀನು ಇದ್ರ ಬಗ್ಗೆ ಫೆಮಿಲಿಯರ್ ಆಗದಿದ್ದವರು ತುಂಬ ಜನ ಎಲ್ಲ ಖಂಡಿತ ಏನಕ್ಕೆ ಇವನು ಇಷ್ಟೊಂದು ಓವರ್ ಆಗಾಡ್ತಾ ಇದ್ದಾನೆ ಅಂತೆಲ್ಲ ಅನ್ಕೊತೀರಾ. ಎಸ್, ಅದೇನು ಗೊತ್ತಾ, ಇದು ಒಂದು ರೀಸನ್ನು. ನಮಗೆ ಕಳೆದೋಗಿರೋ ಎನರ್ಜಿ, ಎಲ್ಲೋ ಮಿಸ್ ಮಾಡ್ಕೊಂಡಿದ್ದ ಎನರ್ಜಿ ಎಲ್ಲೋ ವಾಪಸ್ ಬಂದಾಗ, ಓಕೆ ನನ್ನ ಮಕ್ಕಳನ್ನ ಎತ್ಕೊಂಡಾಗ ನಮ್ಗೆ ಬಂದಿದ್ದು ಹುಮ್ಮಸ್ಸು ಅಥವಾ ಯಾವುದೇ ಒಂದು ವಿಷಯದಲ್ಲಾಗಲಿ ಸಿಗೋ ಕ್ಲಾರಿಟಿ ನಮ್ಗೆ ಈ ಥರ ಎಲ್ಲ ಮಾಡಿಸ್ತಾ ಇರುತ್ತೆ. ಎಸ್, ನಾವು ಇನ್ನೂ ಬೇಕು ಅಂತ ವರ್ಕೌಟ್ ಮಾಡ್ತಾ ಇರ್ತೀವಿ, ಇನ್ನೂ ಬೇಕು ಅಂತ ತಿಂತಾ ಇರ್ತೀವಿ, ಅಂದರೆ ಒಳ್ಳೆ ಫುಡ್ಗಳನ್ನ. ನೋಡೋರಿಗೆ ಇದು ಒಂಥರ ಏನೋ ಬೇರೆ ಥರ ಸ್ಟ್ರೇಂಜ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಈ ಲೋಕಕ್ಕೆ ಬಂದವ್ರಿಗೆ ಮಾತ್ರ ಇದ್ರದ್ದು ವ್ಯಾಲ್ಯೂ ಗೊತ್ತಿರೋದು. ಎನಿವೇ, ಎಲ್ಲರಿಗೂ ಇದ್ರದ್ದು ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಏನಿಲ್ಲ. ನೋಡ್ರಪ್ಪ, ಏನು ಆಫರ್ ಅಂತ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಗ್ರೂಪಲ್ಲಿ ಹಾಕಿದ್ರು. ಬಂದೆ ನನ್ನ ಮಗನ ಹತ್ರ ಬಂದೆ, ಏನೋ ಒಂಥರ ಸಂತೋಷ. ಜಿಮ್ಗೋಯ್ತಾ ಇದ್ದೀರಾ? ಮುಗಿಸ್ ನೋಡೋಕ್ಕಂತಾನೆ ಬೇಗ ಜಿಮ್. ಅಮ್ಮ ಅಯ್ಯೋ ನನ್ನ ದೇವರೇ, ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ. ನೋಡೋಕ್ಕೆ ಅಂತಲೇ ಬೇಗ ಎದ್ದು 6 ಗಂಟೆಗೆ ಜಿಮ್ ಎಲ್ಲ ಮುಗಿಸ್ ಕೆಲಸ ಮುಗಿಸ್ಕೊ ಬಂದೆ. ಗಾಯ್ಸ್, ಈಗ ಇವನ ಜೊತೆ ಸೊ ಏಮಾರಿಸ್ಬಿಟ್ಟೆ ತಿನ್ನಿಸ್ಬೇಕು ಇವನಿಗೆ. ಏನು ಗೊತ್ತಾ ಗಾಯ್ಸ್, ಈಗ ಬಂದಿದ್ದೆ, ನನ್ನ ಕೈ ಬಿಡೋಕ್ಕೆ ರೆಡಿ ಇಲ್ಲ, ಮತ್ತೆಲ್ಲಿಂದ ಹೋಗ್ಬಿಡ್ತೀನಿ ನಾನು ವಾಪಸ್ಸು ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೂ ಸುಬ್ಬಿಗೆ ಇವಾಗ ಗೊತ್ತಾಗ್ತಾ ಇದೆ, ಅವ್ನು ರಾತ್ರಿ ಹೊತ್ತು ಏನಕ್ಕೆ ನಿದ್ದೆ ಮಾಡ್ತಾಯಿಲ್ಲ ಅಂತಂದರೆ ಐರನ್ ಡೆಫಿಷಿಯನ್ಸಿ ಇದ್ದರೆ ನಿದ್ದೆ ಮಾಡಲ್ಲ ಮಕ್ಕಳು. ನಾವು ಎಚ್ಚೆತ್ಕೊಳ್ಳೇ ಇಲ್ಲ. ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಸತಿ ಹೇಳಿದರು ಡಾಕ್ಟ್ರು, ಅವ್ನು ಸರಿ ನಿದ್ದೆ ಮಾಡ್ತಾಯಿಲ್ಲ, ಹೊಟ್ಟೆ ಬ್ಲೋಟಿಂಗ್ ಇದೆ ಅಂತಂದರೆ ಐರನ್ ಡೆಫಿಷಿಯನ್ಸಿ ಇರಬೇಕು, ಐರನ್ ಅಂತ ಹೇಳಿದರು. ಅಲ್ವ ಮಗನೇ? ಅಯ್ಯೋ ಬಾ ಈ ಕಡೆ ಬರ್ತೀನಿ. ಓಕೆ, ಈಗ ನಾನು ನನ್ನ ಮಗನ ಜೊತೆ ಈ ಥರ ಸ್ವಲ್ಪ ಆಟ ಆಡಿಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಅಲ್ಲಿಂದ ಮೌಲ್ಯ ಹೊರಗಡೆ ಹೋಗಬೇಕು. ಹೊರಗಡೆ ಅಂದರೆ ಅವ್ರು ಸ್ವಲ್ಪ ಕೆಲಸಗಳಿದೆ, ಪಾರ್ಲರ್ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಫಂಕ್ಷನ್ ಹತ್ರ ಬಂತಲ್ಲ, ದಟ್ಸ್ ವೈ ನಾನೀಗ ಅಲ್ಲೋಗಿ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅದಕ್ಕೆ ಇವತ್ತು ಬೇಗ ಎದ್ದು ನನ್ನ ಮಗನ ನೋಡ್ಕೊಂಬಿಟ್ಟು ಇದನ್ನೆಲ್ಲ ಮುಗಿಸ್ಕೊಂಬಿಡೋಣ, ಆಸೆಗಳನ್ನ ತೀರ್ಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬಂದೆ. ಈಗ ನಾನು ಆಟ ಆಡ್ಕೊಂಡು ಬರ್ತೀನಿ. ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗಾಯ್ಸ್.